ನಂಜನಗೂಡು ತಾಲೂಕಿನ ಈರೇಗೌಡನಹುಂಡಿ ಚೆಕ್ಪೋಸ್ಟ್ ಸೇರಿದಂತೆ ಮದ್ಯದ ಅಂಗಡಿಗಳ ಗೋಡೌನ್ಗಳಲ್ಲಿ ಅನಧಿಕೃತವಾಗಿ ಶೇಖರಿಸಿಟ್ಟಿದ್ದ ಬರೋಬ್ಬರಿ 7 ಲಕ್ಷ ರೂಪಾಯಿ ಮೌಲ್ಯದ 3988 ಲೀಟರ್ ಬಿಯರ್ ಹಾಗೂ 78 ಲೀಟರ್ ಐಎಂಎಲ್ ಮದ್ಯವನ್ನು ಜಪ್ತಿ ಮಾಡಲಾಗಿದೆ. ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಚುನಾವಣಾಧಿಕಾರಿಗಳ ಆದೇಶದ ಮೇರೆಗೆ ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ನೇತೃತ್ವದ ತಂಡ ನಂಜನಗೂಡು ಪಟ್ಟಣದಲ್ಲಿ 5 ಕಡೆ ದಾಳಿ ಮಾಡಿ ಹಾಗೂ ಈರೇಗೌಡನಹುಂಡಿ ಚೆಕ್ಪೋಸ್ಟ್ ಬಳಿ ಒಂದು ಪ್ರಕರಣ ಸೇರಿ ಈಗಾಗಲೇ 6 ಜನರ ಮೇಲೆ ಅಬಕಾರಿ ಇಲಾಖೆ ಚುನಾವಣೆಯ ನೀತಿ ಸಂಹಿತೆ ಹಿನ್ನೆಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಅಕ್ರಮ ಮದ್ಯ ಸಾಗಾಟಕ್ಕೆ ಬಳಸಿದ 2 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದುಕೊಂಡಿರುವ ಮದ್ಯವನ್ನು ಆಧರಿಸಿ ಈಗಾಗಲೇ ಮೌಲ್ಯವನ್ನು ಗುರುತಿಸಲಾಗಿದೆ. ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಸಂಹಿತೆ ಜಾರಿಯಾದ ನಂತರ ನಿನ್ನೆವರೆಗೂ ಸಹ 3980 ಲೀಟರ್ ಐಎಂಎಲ್ 3980 ಬಿಯರ್ ದಾಸ್ತಾನನ್ನು ಸೀಸ್ ಮಾಡಿದ್ವಿ ಹಾಗೂ 25 ಲೀಟರ್ ಐಎಂಎಲ್ ದಾಸ್ತಾನ ಸೀಸ್ ಮಾಡಿದ್ವಿ ಹಾಗೂ 6 ಘೋರ ಮೊಕದ್ದಮೆಗಳನ್ನು ದಾಖಲು ಮಾಡಿದ್ವಿ ಹಾಗೂ 2 ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡಿದ್ವಿ. ಯಾವ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಮಾಡಿಲ್ಲ. ಆ ಒಂದು ಉಲ್ಲಳ್ಳಿ ಮಾತಾಡಿದ್ವಿ ಮತ್ತು ಒಂದು ಎಡೆಯಾದ ಸಪರೇಟ್ ಚೆಕ್ ಪೋಸ್ಟ್ ಮಾಡಿದ್ದಾರೆ. ಅವ್ರದ್ದು ನವಕರಡ್ ಚೆಕ್ ಪೋಸ್ಟ್ ಇಲ್ಲ ಜನರಲ್ ಇದೆ. ಸಪರೇಟ್ ಚೆಕ್ ಪೋಸ್ಟ್ ಮಾಡಿಲ್ಲ. ಕೃಷ್ಣಮೂರ್ತಿ ಅಂತ ಹೇಳಿ ನಂಜನಗೂಡು ವಲಯ ಅಪರಿಶೀಲಕ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನು ನಮ್ಮ ಇಲಾಖೆಯ ವತಿಯಿಂದ ಅದು ನಮ್ಮ ಸಂಘದವರುಗಳಿಗೆ ಇವರು ಮಾದರಿ ನೀತಿ ಸಂಹಿತೆ ಬಂದಾಗಿಂದ ಇವರು ಯಾವ ರೀತಿ ಮದ್ಯ ವಹಿವಾಟನ್ನು ನಡೆಸ್ಕೊಂಡು ಹೋಗೋದು ಹಾಗೂ ಅದೇ ಅಕ್ರಮ ಮದ್ಯಗಳನ್ನು ಮಾರಾಟ ಮಾಡಿದ ಹಾಗೆ ಸಂಘದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ ಹಾಗೆ ಮತ್ತು ಈ ಕಾಲಕಾಲಕ್ಕೆ ಸರಿಯಾಗಿ ಸಂಘದ ವೇಳೆಯನ್ನು ರಂಭಿಸುವ ವೇಳೆಯಲ್ಲೇ ಸಹ ಮದ್ಯ ವ್ಯವಹಾರವನ್ನು ನಡೆಸಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಹಾಗೂ ಯಾವುದೇ ರೀತಿಯೂ 120% ಜಾಸ್ತಿ ಮದ್ಯದ ಎತ್ತುವಳಿಯನ್ನು ಮಾಡಿದಾಗೆ ನೋಡ್ತಾ ಇದ್ದೀವಿ ಹಾಗೂ ಯಾವುದೇ ಮದ್ಯವನ್ನು ಮಾರಾಟ ಮಾಡಿದ ವ್ಯವಹಾರಗಳನ್ನು ಹಾಗೂ ದಾಖಲಾತಿಗಳನ್ನು ಸರಿಯಾಗಿಟ್ಟು ನಮಗೆ ದಾಖಲಾತಿ ಸಲ್ಲಿಸೋದು ಸಹ ಹೇಳಿದ್ದೀವಿ.